ಏನ್ ಮಾಡೋಣ ನೀವ್ ಹೇಳ್ಬೇಕು ಅಭಿವೃದ್ಧಿ ಅದಕ್ಕೆ ನೀವ್ ಹೇಳೋದಲ್ಲ ನಾವ್ ಹೇಳ್ತೀವಿ. ಏನ್ ಸರ್ ನಿಮ್ ಹೆಸರು? ನಮ್ಮ ಹೆಸರು ನಮ್ಗೇನು ಹೇಳಕ್ ಬರಲ್ಲ ಸರ್. ನಾವ್ ಹೇಳ್ತೀವಲ್ಲ ಹೇಳಕ್ ಬರಲ್ಲ. ಹೇಳ್ತೀನಿ ನಮ್ಮ ಹೆಸರು ಶಿವಕುಮಾರ್ ಅಂತ. ಶಿವಕುಮಾರ್ ಯಾವ್ರು? ಚಿಟ್ನಳ್ಳಿ. ಚಿಕ್ಕನಹಳ್ಳಿ. ಯಾರು ನಿಮ್ MLA? ನಮ್ಮ MLA ಬಾಲಕೃಷ್ಣ ಅವರು. ಏನ್ ಕೆಲಸ ಮಾಡಿಸ್ತವ್ರ? ಪರವಾಗಿಲ್ಲ, ಕೆಲಸ ಮಾಡಿಸ್ತವ್ರ. ಎಲ್ ಮಾಡಿಸ್ತವ್ರೆ? ಏನ್ ಮಾಡಿಸ್ತವ್ರೆ? ಏನೇನ್ ಊರಲ್ಲೆಲ್ಲ ಮಾಡಿಸ್ತವ್ರ ಸರ್. ಏನೇನ್ ಆಗ್ಬೇಕು ಕೆಲಸ ಈಗ? ಕೆಲಸ ಆಯ್ತಾವೆ ನಮ್ಮ ಊರಲ್ಲಂತೂ ಆಯ್ತಾವೆ. ಯಾಕೆ ಇರೋದ್ ಹೇಳ್ಬೇಕು, ಯಾಕೆ ಇಲ್ದೇ ಇರೋದ್ ಹೇಳ್ಬೇಕು ಅಂತ? ಇಲ್ದೇ ಇರೋದ್ ಹೇಳ್ಬಾರ್ದು. ಕೆಲಸಗಳೆಲ್ಲ ಆಗವೆ. ಕೆಲಸಗಳೆಲ್ಲ ಆಗವೆ. ಆಗವ ಸರ್. ಸರಿ ಸರಿ, ಆಯ್ತು 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 ಆಯ್ತು. ನಮ್ಮ ಹೆಸರು ತಾಯಮ್ಮ. ತಾಯಮ್ಮ ಹೆಂಗೆ? ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ಎಲ್ಲ ಚೆನ್ನಾಗಿದ್ದೀರಾ? ಯಾವೂರು? ನಾಯಕನಪಾಳ್ಯ. ನಾಯಕನಪಾಳ್ಯ. ಏನ್ ನಿಮ್ ಊರಲ್ಲೆಲ್ಲ ಪ್ರಾಬ್ಲಮ್ಗಳು? ಏನಿಲ್ಲ, ಏನ್ ತೊಂದ್ರೆ ಇಲ್ಲ. ಅಷ್ಟೊಂದು ಚೆನ್ನಾಗಿದ್ದೀರಿ? ಏನು ಪ್ರಾಬ್ಲಮ್ ಇಲ್ವೇ? ನಿಜ ನಿಜ. ಅಷ್ಟು ಹೇಳೋದ್ರಲ್ಲೇ ಅರ್ಥ. ಯಾರು MLA? MLA ಯಾರೋ ಗೊತ್ತಿಲ್ಲ. ಯಾರೋ ಗೊತ್ತಿಲ್ಲ, ಒಡಲ್ ಯಾರೋ ಒಬ್ರು. ಒಡಲ್ ಚೆನ್ನಾಗಿದೆ ಅಲ್ಲವಾ? ನಿಮ್ಮ ಹೆಸರೇನು ಮೇಡಮ್? ನಮಸ್ತೆ ಸರ್, ಪುಷ್ಪಲತಾ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಪುಷ್ಪಲತಾ ಅವರೇ ಹೇಳಿ, ಯಾವೂರು? ನಾವು ವಿಜಿ ದೊಡ್ಡಿ. ಇಲ್ಲೇ ಮಾಗಡಿ. ಮಾಗಡಿ. ಹೆಂಗಿದೆ ಮಾಗಡಿ? ಚೆನ್ನಾಗಿದೆ. ಮಾಗಡಿ ಎಲ್ಲ ಸುತ್ತಾಡಿದ್ದೀರಾ? ಹೆಂಗಿದೆ ಅಭಿವೃದ್ಧಿ? ಅಭಿವೃದ್ಧಿ ಆಗಿದ್ರೆ ನೀವು ನನ್ನ ಹತ್ರ ಬಂದು ಕೇಳ್ತಾನೆ ಇರ್ಲಿಲ್ಲ. ಅಭಿವೃದ್ಧಿ ಆಗಿದ್ರೆ ಸ್ಥಳದಲ್ಲಿ ಕೇಳ್ತಾ ಇದ್ರ ಅಭಿವೃದ್ಧಿ ಎಷ್ಟ್ ಚೆನ್ನಾಗಿ ಮಾಡಿದಾರ ನೋಡಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಅಂದ್ರೆ ಅಭಿವೃದ್ಧಿ ಆಗಿಲ್ಲ ಅಂತ ಅಲ್ಲ. ಆಗಿಲ್ಲ ಅಂತ ಅರ್ಥ ಅಲ್ಲ. ನಾವು ಎಲ್ಲ ಕಡೆ ಹೋಗಿ ಕೇಳ್ತೀವಿ. ಆಗಿದ್ರೆ ಪಾಪ ಆಗಿದೆ. ಅಭಿವೃದ್ಧಿ ಹಂತದಲ್ಲಿದೆ, ಅಭಿವೃದ್ಧಿ ಇನ್ನೂ ಆಗ್ಬೇಕು. ಅಭಿವೃದ್ಧಿ ಇನ್ನೂ ಆಗ್ಬೇಕು. ಆಗ್ಬೇಕು ಅಂದ್ರೆ ಇಷ್ಟು ವರ್ಷ ಆಗ್ಲೇ ಇಲ್ವಾ? ಇಲ್ಲ ಸರ್, ಸ್ವಲ್ಪ ಮಟ್ಟಿನ ಬದಲಾವಣೆ ಆಗಿದೆ, ಪೂರ್ತಿ ಏನ್ ಬದಲಾವಣೆ ಆಗಿಲ್ಲ. ಏನ್ ಆಗ್ಬೇಕು? ಏನೇನ್ ಆಗ್ಬೇಕು ಮಾಗಡಿ? ತುಂಬಾ ಇದೆ ಸರ್. ಮಾಗಡಿ ಬದಲಾವಣೆ ಆಗಿದೆ ಅಂದ್ರೆ ನೋಡಿದ್ರೆ ಎಷ್ಟಾಗಿದೆ ಅಂತ ಗೊತ್ತಾಗ್ತಿದೆ. ಆ ಮಾರ್ಕೆಟ್ ಸಿಸ್ಟಮ್ ನೋಡಬಹುದು, ಅಲ್ಲಲ್ಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ರೋಡ್ ಆಗಿರ್ಬೋದು, ರೋಡ್ ಈಗ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಬಟ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನೋಡ್ತಾನೆ ಇದೀವಲ್ವಾ. ಸೊ ಹಂಗೆ MLA ಕೆಲಸ ಮಾಡಿಸ್ತಾರ ಬಾಲಕೃಷ್ಣ ಅವರು, ಅಥವಾ ಈಗ ಸ್ಟಾರ್ಟ್ ಮಾಡಿದಾರೆ ನಿಮ್ ಪ್ರಕಾರ? ಈಗ ಶುರು ಆಗಿದೆ. ಅವ್ರು ಶುರು ಮಾಡಿ ಕೊನೆಗಳಿಸೋ ಅಷ್ಟ್ರಲ್ಲಿ ಇನ್ನೊಬ್ರು ಬರ್ತಾರ ಅಷ್ಟೇ. ಮತ್ತೆ ಅದು ಹಂಗೆ ಆಗುತ್ತೆ, ಅದೇ ಆಗುತ್ತೆ. ಏನ್ ಗೌಡ್ರ, ಏನ್ ಸಮಾಚಾರ? ಏನ್ ನಿಮ್ ಹೆಸರು? ನಾಗರಾಜ್ ಅಂತ. ಯಾವೂರು? ಮೋಟ್ಗನಹಳ್ಳಿ. ಹೌದಾ? ಹೆಂಗೆ ನಿಮ್ ಬಾಲಕೃಷ್ಣ ಕೆಲಸ ಮಾಡಿಸ್ತವ್ರ? ಏನ್ ನಿಮ್ ಪ್ರಾಬ್ಲಮ್? ಮಾಡ್ತಾರೆ. ಏನಪ್ಪಾ ಅಂದ್ರೆ ನಮ್ಗೆ ನೆಲಮಂಗಲ ತಾಲೂಕ್ ಮಾಡ್ಬಿಟ್ರು. ದೇವನಹಳ್ಳಿ ಹೋಗ್ಬೇಕು ಹೋಬ್ಳಿ. ಇಲ್ಲಿ ಸೋಲೂರು ಇತ್ತು, ಸೋಲೂರು ಇಲ್ಲ. ಕೋರ್ಟು ಕಚೇರಿ ಜಮೀನುಗಳಿಗೆ ಬಿದ್ದಿರೋದು. ನಮ್ಗೆ ಇವಾಗ ನೆಲಮಂಗಲ ತಾಲೂಕ್ ಮಾಡಿದ್ದು ಬಾರಿ ನೋವು ಆಯ್ತು. ಹೌದಾ? ಈಗ ಮಾಗಡಿಗೆ ಇದ್ರೆ ಸರಿ ಆಗೋದು. ಮಾಗಡಿ ಅಂದ್ರೆ ಹತ್ರ ಇರೋದು ಹಳ್ಳಿ ಜನ. ನೀವು ಮಾಗಡಿಗೆ ಬನ್ನಿ. ಆದ್ರೆ ಮಾಗಡಿಗೆ ಅಂದ್ರೆ ಸೋಲೂರು ಹೋಬ್ಳಿ ನೆಲಮಂಗಲ ಮಾಡ್ಬಿಟ್ರು. ಒಂದು ಹೋಬ್ಳಿ ಮಾತ್ರ. ಕೆಲಸಗಳು ನೆಲಮಂಗಲಕ್ಕೆ ಹೋಗ್ಬೇಕು. ಕಿಲೋಮೀಟರ್ ಆಯ್ತದೆ. ನೆಲಮಂಗಲ 12 ಕಿಲೋಮೀಟರ್. ಏನಕ್ಕನ DC ಕೋರ್ಟ್ ಬಂದು ದೇವನಹಳ್ಳಿ ಏರ್ಪೋರ್ಟ್, ದೊಡ್ಡಬಳ್ಳಾಪುರ. ಹಂಗಾಗೋಯ್ತು. ನಾವ್ ಏನ್ ಮಾಡೋದು? ಬಡವ್ರ ಬಗ್ರು ಗಾಡಿ ಇಲ್ಲ. ಬೆಳಿಗ್ಗೆ ಇದ್ರೆ ಕೋರ್ಟ್ ಕಚೇರಿ ತಿರುಗಬೇಕು. ಕೋರ್ಟ್ಗೂ ಈಗ ಅಲ್ಲಿಗೆ ಹೋಗ್ಬೇಕಾಯ್ತದೆ. ಅಲ್ಲಿಗೆ ಹೋಗ್ಬೇಕಾಗ್ತದೆ, ಕಚೇರಿಗೂ ಅಲ್ಲಿಗೆ ಹೋಗ್ಬೇಕಾಗ್ತದೆ. ನಾವು ಬಡವ್ರು ಏನ್ ಮಾಡೋಣ? ಗಾಡಿ ಇಲ್ಲ, ಓದು ವರಹ ಇಲ್ಲ. ಯಾಕೆ ಮಾಡಿದ್ರು? ಕಾರಣ ಅಂದ್ರೆ ಏನು ಗೊತ್ತಿಲ್ಲ, ಮಾಡಿದ್ರು. ನಮ್ಗೆ ಪ್ರಾಬ್ಲಮ್. ವೋಟಿಂಗು ಇದೆಲ್ಲ ನೋಡ್ತಾರೆ. ನಮ್ಗೆ ಈ ಪ್ರಾಬ್ಲಮ್. ಅವ್ರ ಲಾಭಕ್ಕೋಸ್ಕರ ಹಂಗ್ ಮಾಡ್ತಾರೆ. ಇವಾಗ ನಾವು ಬಡವ್ರು ಏನ್ ಮಾಡೋದು? ಇಲ್ಲ ಆದ್ರೆ ಮಾಗಡಿ ನಮಗ್ ತಾಲೂಕ್ ಹತ್ರ, ರಾಮನಗರ ಜಿಲ್ಲೆ. ಇಲ್ಲಿ ನೆಲಮಂಗಲ ತಾಲೂಕ್ ಮಾಡಿದ್ರು. ಇವಾಗ ಏನು ನಾವು ಎಲ್ಲ ಇವಾಗ ಏನಾನ ಕೆಲಸ ಆಗ್ಬೇಕಾರೆ ದೇವನಹಳ್ಳಿಗೆ ಹೋಗ್ಬೇಕು. ಇವಾಗ ಒಂದು ಪೇಪರ್ ತಗೋಬೇಕು, ಒಂದ್ ಇದಕ್ಕೆ ಹೋಗ್ಬೇಕು. ಇಲ್ಲಿಂದ ಹತ್ರವಾಗಿತ್ತು ನಮ್ಗೆ. ಇವಾಗ ಅದ್ ಮಾಡಿದ ದೇಶದಿಂದ ರೈತರು ಬಡವರಿಗೆ ತುಂಬಾ ನೋವಾಯ್ತು. ಇವಾಗ ಇಲ್ಲಿಂದ ಕಳ್ಸ್ಕೊಂಡು ಅಲ್ಲಿಗೆ ಹೋಗ್ಬೇಕಾರೆ ಇವಾಗ ಆಫೀಸು ಕೋರ್ಟ್ ಹೋಗ್ಬೇಕಾರೆ ಹತ್ರ ಬತ್ತಿ ಒಳ್ಳಿ ಜನ. MLA ಶ್ರೀನಿವಾಸ ಮೂರ್ತಿ ಅವರು ಸೇರ್ತಾರೆ. ಅಲ್ಲಿಗೆ ಇವಾಗ ನೆಲಮಂಗಲ ಕೋರ್ಟ್ ಐತೆ ನಮ್ದು. ಏನಾನ ಕೆಲಸ ಆಗ್ಬೇಕಾದ್ರೆ ದೇವನಹಳ್ಳಿ ಏರ್ಪೋರ್ಟ್. ಮಾಗಡಿಗೆ ಏನಾದ್ರು ತರಕಾರಿ ಸಾಮಾನ್ ತಗೊಳಕ್ ಮಾರಿಗೆ ಬರ್ಬೇಕು ಅಷ್ಟೇ. ಇನ್ನೇನ್ ಕೆಲಸ ಕಾರ್ಯ ಏನಿಲ್ಲ, ಅಲ್ಲೇ ಹೋಗ್ಬೇಕು. ಈ ತರ ಬಡವರಿಗೆ ತುಂಬಾ ನೋವು. ಇವಾಗ ಒಂದ್ ಕೇಸ್ ಆಗ್ಲಿ ಇವಾಗ ಮಾಗಡಿ ಇಲ್ಲ, ಸೋಲೂರು ತೆಗ್ದು ನೆಲಮಂಗಲ ಹಾಕವ್ರೆ. ನೆಲಮಂಗಲದಿಂದ ನಾವು DC ರಾಮನಗರ ಹೋಗೋದು. ಇವಾಗ ಅಲ್ಲಿ ದೇವನಹಳ್ಳಿ ಹೋಗ್ಬೇಕು. ಬಡವರು ಏನ್ ತಗೋತಾರೆ? ಒಂದ್ ದಿವಸ ಹೋಗಿ ಬರೋದಾಗ್ತದೆ. ಅಲ್ಲಿಗೆ ಹಾಕಿದ್ರು. ಇವಾಗ ನಾವೇನ್ ಮಾಡೋದು? ಗೌಡ್ರೆ ನಮಸ್ಕಾರ. ಗೌಡ್ರೆ ಏನ್ ನಿಮ್ ಹೆಸರು? ನಮ್ಮ ಹೆಸರು ನಂಜಯ್ಯ. ನಂಜಯ್ಯ ಯಾವೂರು? ಕಲ್ದೇವನಹಳ್ಳಿ. ಹೌದಾ? ಹೆಂಗಿದದು ಮಾಗಡಿ? ಅಭಿವೃದ್ಧಿ ಚೆನ್ನಾಗಿದ್ಯಾ? ಏನು ಅಭಿವೃದ್ಧಿ? ಈಗ ಮಾಡ್ತಾವ್ರೆ. ಈಗ ಮಾಡ್ತಾವ್ರೆ. ಇಲ್ಲಿ ಗಂಟೆ ಮಾಡ್ಲಿಲ್ಲ. ಏನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ರೋಡ್ಗಳು ಚರಂಡಿಗಳು ಯಾವ ಸರಿ ಇಲ್ವೇ? ಎಲ್ಲ ಚರಂಡಿ ಸರಿ. ಬಾಲಕೃಷ್ಣ ಅವ್ರು ಕೆಲಸ ಮಾಡಿಸ್ತಾರ? ಎಷ್ಟು ನಿಮ್ಗೆ ಇವಾಗ ಏಜು? 83. ಪೆನ್ಷನ್ ದುಡ್ಡೆಲ್ಲ ಬರ್ತಾ ಇದೆಯಾ? ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ ಸರ್. ಬರ್ತಾ ಇಲ್ವಾ? 2 ತಿಂಗಳಿಗೊಂದ್ಸತಿ. 2 ತಿಂಗಳಿಗೊಂದ್ಸಲಿ ಬರ್ತಾ ಇದೆ. ಎಷ್ಟು ಬರ್ಬೇಕು ಕಾಸು? 1200 ರೂಪಾಯಿ ತಿಂಗಳು ಬರ್ಬೇಕು. ಬರ್ತಾ ಇಲ್ಲ ಸರಿಯಾಗಿ. ನೋಡಿ ಹೆಂಗೆ ಅಂತ. ಮೇಡಮ್ ನಮಸ್ಕಾರ.
ಏನ್ ನಿಮ್ಮ ಹೆಸರು? ಆಯ್ತು, ನಾಚ್ಕೊಂಬಿಡಿ, ಎದ್ರುಕೊಂಡ್ಲು ಬಿಡಿ. ಎದ್ರುಕೊಳಕ್ ಹೋಗೋಣ ಅಲ್ವಾ? ಯಾರೋ ಎದ್ರುಕೊಂಡ್ರು ಅಂತ ಅದಕ್ಕೆ. ಹಾ, ಯಾವ್ರು ಮೇಡಮ್? ನಮ್ದು ಮಾಗಡಿ ಹೊಸಪಾಳ್ಯ. ಹೌದಾ? ಹೆಂಗಿದೆ ಅಭಿವೃದ್ಧಿ ಮಾಗಡಿಲಿ? ಮಾಡ್ತಾನೆ ಇದಾರೆ, ಇನ್ನ ಮಾಡ್ತಾನೆ ಇದಾರೆ. ಏನ್ ಮಾಡ್ತಾ ಇದಾರೆ? ರೋಡ್ ಕಿತ್ತಾಕೋದು ಮಾಡೋದು, ಮೋರಿ ಕಿತ್ತಾಕೋದು ಮಾಡೋದು. ಕಿತ್ತಾಕಿ ಮಾಡ್ತಾವ್ರ ಇಲ್ಲ ಅದ್ ಮುಂಚೆನೆ ಕಿತ್ತೋಗ್ಬಿಡದ? ಅದು ಕಿತ್ತೋಗಿರೋದನ್ನೇ ರೆಡಿ ಮಾಡ್ತೀನಿ ಅಂತಾರೆ, ಮಾಡ್ತಾರೆ. ಯಾವ್ದು ಮಾಡ್ತಿಲ್ಲ. ಕಾಮಗಾರಿಕೆ ಎಲ್ಲಿ ನಿಂತಿದೆ ಅಲ್ಲಿಗೆ ನಿಂತಿದೆ. ಪೂರ್ತಿ ಯಾವ್ದು ಮಾಡಿದ್ದಾರೆ? ಯಾವ್ದು ಮಾಡಿಲ್ಲ. ಯಾವ್ದು ಮಾಡಿಲ್ಲ. ಯಾವ್ದು ಮಾಡಿಲ್ಲ. ಬಾಲಕೃಷ್ಣ ಅವ್ರೇನ್ ಕೆಲಸ ಕೈಗೆ ಎತ್ಕೊಂಡಿಲ್ಲ? ಮಾಡ್ತಾರೆ. ಒಂದ್ ಕಡೆ ಮುಚ್ತಾರೆ, ಒಂದ್ ಕಡೆ ಓಪನ್ ಮಾಡ್ತಾರೆ ಅಷ್ಟೇ. ಒಂದ್ ಕಡೆ ಮುಚ್ಚುತ್ತಾರೆ, ಒಂದ್ ಕಡೆ ಓಪನ್ ಮಾಡ್ತಾರೆ. ಅಷ್ಟೇ. ಅದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ಅಂತೀರಾ? ಅದೇ ಅಭ್ಯಾಸ. ನಿಮ್ ಊರಲ್ಲಿ? ನಮ್ಮೂರಲ್ಲೆಲ್ಲ ಕಾಮಗಾರಿ ಚೆನ್ನಾಗ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಇಲ್ಲ. ಏನಿಲ್ಲ. ಏನಮ್ಮ ನಿಮ್ಮ ಹೆಸರು? ನಾಚ್ಕೊಂಬಿಡಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಗಳಗೌರಮ್ಮ. ಮಂಗಳ ಗೌರಮ್ಮ. ಅದೇನದು ಮಂಗಳ ಪ್ಲಸ್ ಗೌರಮ್ಮ ಎರಡು ಇಟ್ಬಿಟ್ಟವ? ಎರಡು ಇಟ್ಬಿಟ್ಟವೆ. ಹೌದಾ? ಮಂಗಳ ಗೌರಮ್ಮ. ಬರೀ ಮಂಗಳ ಅಂತ ಇಡ್ಬೇಕಿತ್ತು, ಇಲ್ಲ ಗೌರಮ್ಮ ಅಂತ ಇಡ್ಬೇಕಿತ್ತು. ಆಗಿನ ಕಾಲದಲ್ಲಿ ಬುದ್ಧಿ ಆ ಕಾಲದಲ್ಲೇ ಎರಡೆರಡು ಹೆಸರು ಇಟ್ಬಿಟ್ಟವ್ರು. ಆಗಿನ ಕಾಲದಲ್ಲಿ ಇಟ್ಬಿಟ್ಟವೆ. ನಿಮ್ಮನ್ನೆಲ್ಲ ಮಂಗಳ ಅಂತ ಕರೀತಾರೆ, ಗೌರಮ್ಮ ಅಂತ ಕರೀತಾರೆ? ಗೌರಮ್ಮ ಅಂತ ಕರೀತಾರೆ. ಗೌರಮ್ಮ ಅಂತ ಕರೀತಾರೆ. ಹೇಳಿ ಗೌರಮ್ಮ, ನಾವು ಗೌರಮ್ಮ ಅಂತಾನೆ ಕರಿತೀವಿ. ಯಾವ್ರು? ಬಸವೇನಹಳ್ಳಿ. ಹೆಂಗಿದೆ ಅಭಿವೃದ್ಧಿ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕೆಲಸ ಕಾರ್ಯಗಳೆಲ್ಲ ಸರಿಯಾಗಿ ಮಾಡಿಸ್ತವ್ರ? ಹೆಂಗೋ ಪರವಾಗಿಲ್ಲ ಮಾಡಿಸ್ತಾರೆ. ಹೆಂಗೋ ಪರವಾಗಿಲ್ಲ ಮಾಡಿಸ್ತವ್ರೆ. ಯಾರು ಮಾಡಿಸ್ತವ್ರೆ? ಯಾರು ಮಾಡಿಸ್ತವ್ರೆ ಅಂತ. ಏನ್ ನಿಮ್ ಪ್ರಾಬ್ಲಮ್ಗಳು ಏನೇನ್ ಹೇಳಿ? ನಮ್ ಪ್ರಾಬ್ಲಮ್ ಏನಿಲ್ಲ. ಏನೂ ಇಲ್ಲ. ಹೆಂಗವ್ರೆ, ಚೆನ್ನಾಗಿದ್ದೀರಾ? ಯಾವ್ರು? ಮರ್ಲಗೊಂಡ್ಲ ಅಂತ. ಮರ್ಲಗೊಂಡ್ಲ. ಮತ್ತೆ ಹೆಂಗಿದೆ ಅಭಿವೃದ್ಧಿ? ಯಾರ ಎಮ್.ಎಲ್.ಎ? ಬಾಲಕೃಷ್ಣ ಅವರು. ಹೆಂಗಿದೆ ಅಭಿವೃದ್ಧಿ? ಕೆಲಸ ಮಾಡಿಸ್ತವ್ರ? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಕಿತ್ತಾಕವ್ರು ಇನ್ನ ಯಾವ್ದು ಮಾಡ್ಲಿಲ್ಲ. ಎಲ್ಲ ಕಿತ್ತಾಕ್ ಬಿಟ್ಟವ್ರಪ್ಪ. ಯಾವಾಗ ಮಾಡ್ತಾರ? ಎಲ್ಲ ಕಿತ್ತಾಕ್ ಬಿಟ್ಟವ್ರ ಅಷ್ಟೇ, ಯಾವ್ದು ಮಾಡ್ಲಿಲ್ಲ. ಏನು ಮಾಡಿಲ್ಲ. ಮಾಡ್ತಾವ್ರ ಬಿಡ್ತಾವ್ರ, ಎಲ್ಲ ಕಿತ್ತು ಉಡ್ಸವ್ರೆಲ್ಲ. ಏನ್ ಮಾಡವ್ರೆ? ಎಲ್ಲ ಕಿತ್ತಾಕ್ ಮಡ್ಗವ್ರೆ. ಹಾಸ್ಪಿಟ್ಲ್ ಏನ್ ಮಾಡ್ತೀವಿ ಅಂತ ಯಾವ ಮಾಡಿದ್ ಕಾಡ್ಲಿಲ್ಲಪ್ಪ. ಏನು ಅಭಿವೃದ್ಧಿನೇ ಆಗ್ಲಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿದೆ ಇಲ್ಲಿ? ಫಸ್ಟ್ ಕ್ಲಾಸ್ ಆಗದೆ. ಎಲ್ಲ ಲಂಚ ಕೊಟ್ರೆ, ಎಲ್ಲಾ ಕಡೆಗೆ ಲಂಚ ಕೊಟ್ರೆ ಮಂಚ. ತಾಲೂಕ್ ಆಫೀಸ್ ನೋಡು, ಇದ್ ನೋಡು ಎಲ್ಲ ನಡೀರಿ. ಹಂಗೆ ಅಂದ್ರೆ ಈಗ ಸರಿಯಾಗಿ ಡಾಕ್ಟರ್ಗಳು ಸರಿಯಾಗಿ ನೋಡಲ್ವೇ? ಟೈಮಿಂಗ್ ನೋಡ್ತಾರೆ. ಕಾಸು ಕೊಟ್ರೆ ಗೌರ್ಮೆಂಟ್ ಆಸ್ಪತ್ರೆಗಳು ಕಾಸಾ ಇಲ್ಲ, ಹಂಗೆ ಬಿಡ್ತಾರೆ. ಏನ್ ಬಾಲಕೃಷ್ಣ ಅವ್ರ ಅದನ್ನ ಗಮನಕ್ಕೆ ತಗೊಂಡಿಲ್ವಾ? ಅವ್ರಿಗೆ ಅದೇನ್ ಬೇಜಾರಾಗ್ಬಿಟ್ಟದ ಮಗಡಿ ಮೇಲೆ ಗೊತ್ತಿಲ್ವೇನೋ. ಅವ್ರಿಗೆ ಗೊತ್ತಿಲ್ಲ. ಮಾಗಡಿ ಮೇಲೆ ಬೇಜಾರಾಗ್ಬಿಡೋದು ಅಂತೀರಾ? ಅದಕ್ಕೆ ಅವ್ರದೇ ತಾನೇ ಕ್ಷೇತ್ರ ಇದು? ಕ್ಷೇತ್ರ ಅಷ್ಟೇ, ಅದೇನೋ ಮುಂದಿನ ಯೋಚನೆ ಇರ್ಬೇಕು. ಕ್ಷೇತ್ರ ಅಷ್ಟೇ, ಮತ್ ಕಾರ್ಯ ಏನಿಲ್ಲ. ಮುಂದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಆಯ್ತು ಅಜ್ಜಿ, ಚೆನ್ನಾಗಿದ್ದೀರಾ? ಏನ್ ನಿಮ್ ಹೆಸರು? ರೇವಮ್ಮ. ಏನ್ ನಿಮ್ ಪ್ರಾಬ್ಲಮ್? ಏನ್ ಹೇಳೋಣ, ಯಾರು ಇಲ್ಲ. ನಾನು ಒಬ್ಳಿದ್ದೀನಿ. ಎಲ್ಲ ಸತ್ತೋದ್ರು. ಹೊಸಳ್ಳಿ. ಯಾರ್ಯಾರು ಸತ್ತೋದ್ರು? ಮಗ ಸತ್ತೋದ, ಯಜಮಾನ್ ಸತ್ತೋದ್ರು. ಯಾಕೆ? ಸಸ್ಯ ಹೊಂಟೋದ್ರು. ಯಾಕೆ? ಹಿಂಗೆ ಮಗ ಸತ್ತೋದ ಆಕ್ಸಿಡೆಂಟ್ ಆಗಿ. ನೋಡಿ ಇಂಥದೊಂದು ಹುಡುಗ ಅದೇ ಅದಾಯ್ತಾ? ಅದಾದ್ರೂ ಇಲ್ಲ ಇಲ್ಲೇನೆ ಹೋಗ್ಬಿಟ್ಟೋದ್ರು. ಮಗನ್ ಕರ್ಕೊಂಡ್ ಹೋಗ್ಲಿಲ್ವಾ? ಕರ್ಕೊಂಡೋಗಿದ್ರು. ಮುಂದೆ ದೊಡ್ಡಣ್ಣ 10 ವರ್ಷದಂಗ್ ಕರ್ಕೊಂಡೋದ್ರು. ಇದನ್ನ ನಿನ್ ತಮ್ಮನ ಮಗ ನಮ್ಮ ಹುಡ್ಗಿ ನನ್ ಮಗಳು ಕೇಳಿದ್ಕೆ. ಹೌದಾ? ನಿನ್ ತಮ್ಮನ ಮಗ ಬಯಸ್ಕೊಂಡ್ ನೀನೇನ್ ಪ್ರಾಬ್ಲಮ್ ಕೇಳಲಿ? ಕಾಸೆಲ್ಲ ಬತ್ತೈತಾ ಸರಿಯಾಗಿ?